ತಾಯಿ ಜೊತೆ ಮರಿ ಹುಲಿಗಳು ಜಾಲಿ ಜಾಲಿಯಾಗಿ ಆಟ ಆಡ್ತಾ ಇವೆ. ಆದರೆ ಯಾವಾಗ ನಮ್ಮತ್ತ ನುಗ್ಗಿ ಬರುತ್ತವೋ ಅಂತ ಜನ ಆತಂಕದಲ್ಲಿದ್ದಾರೆ. ಚಾಮರಾಜನಗರದಲ್ಲಿ ಹುಲಿಗಳ ಸೆರೆ ಆಪರೇಷನ್ಗೆ ಆನೆಗಳು ಕೂಡ ಎಂಟ್ರಿ ಕೊಟ್ಟಿದ್ದು. ಈ ಆಪರೇಷನ್ ಕುರಿತಂತೆ ಸ್ಪೆಷಲ್ ರಿಪೋರ್ಟ್. ಗ್ರಾಮದಂಚಿಗೆ ಬಂದಿರೋ ಹುಲಿ ಫ್ಯಾಮಿಲಿ ತಾಯಿ ಜೊತೆ ವಿಶ್ರಾಂತಿ ಪಡೆಯುತ್ತಿರುವ ಮರಿ ಹುಲಿಗಳು ಎಲ್ಲಿ ಯಾವಾಗ ದಾಳಿ ಮಾಡ್ತಾವೋ ಅಂತ ಭಯದಲ್ಲಿರೋ ಜನರು, ಟೈಗರ್ ಆಪರೇಷನ್ಗೆ ಎಂಟ್ರಿ ಕೊಟ್ಟಿರೋ ಆನೆಗಳು, ನಂಜೇದೇವಪುರ ಗ್ರಾಮದಂಚಿಗೆ ಬಂದಿರೋ 5 ಹುಲಿಗಳು, ಡ್ರೋನ್ನಲ್ಲಿ ಹುಲಿಗಳ ದೃಶ್ಯ ಸೆರೆ, ಕೂಂಬಿಂಗ್ ಸಕಲ ಸಿದ್ಧತೆ. ಒಂದು ಹುಲಿ ಕಂಡ್ರೆ ಜಂಗಾಬಲವೇ ಉಡುಗಿ ಹೋಗುತ್ತೆ. ಅಂಥದ್ರಲ್ಲಿ 5 ಹುಲಿಗಳು ಬಂದ್ರೆ ಇನ್ನೆಷ್ಟು ಭಯ ಇರಬೇಡ. ಚಾಮರಾಜನಗರ ತಾಲೂಕಿನ ನಂಜೇದೇವಪುರ ಗ್ರಾಮಸ್ಥರದ್ದು ಈಗ ಅಂಥದ್ದೇ ಸ್ಥಿತಿ. ಹುಲಿ ಫ್ಯಾಮಿಲಿ ಗ್ರಾಮದ ಅಂಚಿನಲ್ಲೇ ಠಿಕಾಣಿ ಹೂಡಿದೆ. ನಿನ್ನೆ 5 ಹುಲಿಗಳು ಒಟ್ಟಿಗೆ ಇರೋ ಜಾಗವನ್ನ ಡ್ರೋನ್ ಮೂಲಕ ಪತ್ತೆ ಹಚ್ಚಲಾಗಿದೆ. ಕಲ್ಲು ಕ್ವಾರಿಯಲ್ಲಿ 5 ಹುಲಿಗಳು ಮಲಗಿರೋ ಫೋಟೋ TV9ಗೆ ಲಭ್ಯವಾಗಿದೆ. ಹುಲಿಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿರುವ ಅರಣ್ಯ ಸಿಬ್ಬಂದಿಗೆ ಟೆನ್ಷನ್ ಶುರುವಾಗಿದೆ. 5 ಒಟ್ಟಿಗೆ ಸೆರೆ ಹಿಡಿಯಲು ಆಗಲ್ಲ, ಹೀಗಾಗಿ ಕಾಡಿಗೆ ಅಟ್ಟಲು ಪ್ಲಾನ್ ಮಾಡ್ತಿದ್ದಾರೆ. ಆದರೆ ಗ್ರಾಮಸ್ಥರು ಹುಲಿಗಳನ್ನ ಸೆರೆ ಹಿಡಿಯಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಗ್ರಾಮಸ್ಥರ ಮನವೊಲಿಸಲು ಅಧಿಕಾರಿಗಳು ಕೂಡ ಪ್ರಯತ್ನಿಸುತ್ತಿದ್ದಾರೆ. ದಯಮಾಡಿ 5 ಹುಲಿಗಳನ್ನು ಸೆರೆ ಹಿಡಿದು ಝೂಗೋ ಇನ್ನೊಂದು ಕಡೆಗೋ ಬಿಟ್ಕೊಳ್ಳೋ ಕಾರ್ಯಕ್ರಮನ ಮಾಡಿಕೊಡ್ಬೇಕು ಅಂತ ನಾನು ಶಾಸಕರಲ್ಲಿ ಮತ್ತು ಸರ್ಕಾರವನ್ನು ಆಗ್ರಹಿಸುತ್ತಾ ಇಚ್ಛೆಪಡ್ತೀನಿ. ಹುಲಿ ಕಾರ್ಯಾಚರಣೆಗೆ ಬಂದ ಈಶ್ವರ, ಲಕ್ಷ್ಮಣ ಆನೆಗಳು. ನುರಿತ ಪಶು ವೈದ್ಯರಿಲ್ಲದೆ ಕೂಂಬಿಂಗ್ ನಡೆಸಲು ತೊಂದರೆ. ಹುಲಿ ಕಾರ್ಯಾಚರಣೆಗೆ ದುಬಾರಿ ಆನೆ ಶಿಬಿರದಿಂದ ಈಶ್ವರ ಹಾಗೂ ಲಕ್ಷ್ಮಣ ಆನೆಗಳನ್ನ ಕರೆಸಲಾಗಿದೆ. ಕಾರ್ಯಾಚರಣೆ ಯಶಸ್ವಿ ಆಗಲೆಂದು ಗ್ರಾಮಸ್ಥರು ಆನೆಗಳಿಗೆ ಪೂಜೆ ಮಾಡಿದ್ರು. ಆದರೆ ನುರಿತ ಪಶು ವೈದ್ಯರ ಕೊರತೆಯಿಂದ ಕೂಂಬಿಂಗ್ ನಡೆಸಲಾಗದೆ ಅಧಿಕಾರಿಗಳು ಅಸಹಾಯಕರಾಗಿದ್ದಾರೆ. ಇನ್ನು ನಂಜೇದೇವನಪುರಕ್ಕೆ ಶಾಸಕ ಪುಟ್ಟರಂಗ ಶೆಟ್ಟಿ ಭೇಟಿ ನೀಡಿದ್ರು. ಅಲ್ಲಿಂದಲೇ ಸಿಎಂ ಅರಣ್ಯ ಸಚಿವರಿಗೆ ಕರೆ ಮಾಡಿ ಹೆಚ್ಚುವರಿ ತಜ್ಞರನ್ನ ಕಳಿಸುವಂತೆ ಮನವಿ ಮಾಡಿದ್ರು. ಮತ್ತು ಬರ್ತಕ್ಕಂಥ ವೈದ್ಯರು 10 ಜನ ವೈದ್ಯರು ಬೇಕಾಗ್ತದೆ, 3 ರಿಂದ 4 ದ್ರೋಣಗಳು ಬೇಕಾಗ್ತದೆ, ಮತ್ತು 5 ಆನೆಗಳು ಬೇಕಾಗ್ತದೆ ಅಂತ ಹೇಳಿದ್ದಾರೆ. ಬಟ್ ನಾನು ಈಗಾಗಲೇ ಅದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಯವ್ರ ಗಮನಕ್ಕೆ, ಸಚಿವರಿಗೆ ಈಶ್ವರ ಖಂಡ್ರೆಯವ್ರ ಗಮನಕ್ಕೆ ತಂದಿದ್ದೀನಿ. ನಂಜೇದೇವನಪುರ, ವೀರನಪುರ, ಉಡಿಗಾಲ ಗ್ರಾಮಗಳಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಇವತ್ತು ಸಂಜೆ 6ರವರೆಗೂ ಗುಂಪು ಸೇರಿದಂತೆ ಮನೆಯಿಂದ ಹೊರಬಾರದಂತೆ ತಹಶೀಲ್ದಾರ್ ಸೂಚಿಸಿದ್ದಾರೆ. ಸೂರಜ್ ಪ್ರಸಾದ್, TV9, ಚಾಮರಾಜನಗರ.